ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಸ್ಐಒ ಇಳಕಲ್ಲ ವತಿಯಿಂದ ಇಂದು ನಗರದ ಇಬ್ರಾಹಿಂ ಮಸೀದಿ ಆವರಣದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಆಯಾ ಶಾಲಾ ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದ ನಗರದ ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸತ್ಕರಿಸಲಾಯಿತು. ಬಾಗಲಕೋಟೆ ಜಿಲ್ಲೆಯ ಇಳಕಲ್ಲು ಪಟ್ಟಣದಲ್ಲಿ 2023-24ರ ಶೈಕ್ಷಣಿಕ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಆಯಾ ಪ್ರೌಢಶಾಲೆ ಮತ್ತು ಕಾಲೇಜಿಗೆ ಪ್ರಥಮ ಸ್ಥಾನ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀ ಗುರು ಮಹಾಂತ ಸ್ವಾಮೀಜಿಗಳು, ಎಸ್ಐಒ ವಿದ್ಯಾರ್ಥಿ ಸಂಘಟನೆ ಆಯೋಜಿಸಿರುವ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವು ಎಲ್ಲರನ್ನೂ ಒಳಗೊಂಡಿದೆ. ಆದ್ದರಿಂದ ಈ ಸಮಾರಂಭವು ಸೌಹಾರ್ದ ಪರಂಪರೆಗೆ ಸಾಕ್ಷಿಯಾಗಿದೆ ಎಂದು ಶ್ಲಾಘಿಸಿದರು. ವಿದ್ಯಾರ್ಥಿಗಳು ತಮ್ಮ ಮುಂದಿನ ಶೈಕ್ಷಣಿಕ ಕೋರ್ಸ್ ಆಯ್ಕೆ ಸಂದರ್ಭದಲ್ಲಿ ಗೊಂದಲಕ್ಕೆ ಒಳಗಾಗದೆ ಸ್ನೇಹಿತರ ಕೋರ್ಸ್ಗಳನ್ನೇ ಆಯ್ದುಕೊಳ್ಳುವ ಬದಲು ತಮ್ಮ ಸಾಮರ್ಥ್ಯ ಮತ್ತು ಪ್ರತಿಭೆಗೆ ಅನುಗುಣವಾಗಿ ತಮ್ಮ ಮುಂದಿನ ಭವಿಷ್ಯಕ್ಕೆ ಪೂರಕವಾಗಿ ಒಂದು ನಿರ್ದಿಷ್ಟ ಗುರಿಯನ್ನು ಸಾಧಿಸಲು ಸಹಕಾರಿಯಾಗುವಂತಹ ಕೋರ್ಸ್ ಅನ್ನು ಅಧ್ಯಯನಕ್ಕಾಗಿ ದಾಖಲಾಗಲು ಮಾರ್ಗದರ್ಶನ ನೀಡಿದರು. ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ ನಗರದ ಖ್ಯಾತ ಗ್ರಾನೈಟ್ ಉದ್ದಿಮೆದಾರರು ಮತ್ತು ಶಿಕ್ಷಣ ಪ್ರೇಮಿಯಾದ ಶ್ರೀ ವೆಂಕಟೇಶ್ ಸಾಕರ್ ಅವರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮಹತ್ವ ಮತ್ತು ಅದನ್ನು ಪಡೆಯಲು ಎಂತಹ ಕಷ್ಟ ಬಂದರೂ ಶಿಕ್ಷಣವನ್ನು ಆರ್ಥಿಕ ಕಾರಣಗಳಿಂದ ಮೊಟಕುಗೊಳಿಸದೆ ಉನ್ನತ ಶಿಕ್ಷಣದವರೆಗೂ ಅಧ್ಯಯನ ಮಾಡಬೇಕು. ಈ ನಿಟ್ಟಿನಲ್ಲಿ ಅನೇಕ ರೀತಿಯ ಸ್ಕಾಲರ್ಶಿಪ್ಗಳು ಪಡೆದು ಶಿಕ್ಷಣವನ್ನು ಮುಂದುವರೆಸಲು ಉಪದೇಶ ನೀಡಿದರು. ಎಸ್ಐಒ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಪೀರ್ ಲಟಗಿರಿ ಮಾತನಾಡಿ, ಶಿಕ್ಷಣವು ಸಾಮಾಜಿಕ ಒಳಿತೆಂದು ನಾವೆಲ್ಲರೂ ಒಪ್ಪಿದ್ದರೂ ಅದು ಸಾಮಾಜಿಕ ಬದಲಾವಣೆಯನ್ನು ತರುತ್ತಿಲ್ಲ. ಅದರಂತೆ ಶಿಕ್ಷಣದಿಂದ ವ್ಯಕ್ತಿ ಮತ್ತು ಸಮಾಜದಲ್ಲಿ ಪರಿವರ್ತನೆ ಆಗಬೇಕು ಹಾಗೂ ಸಾಮಾಜಿಕ ಕೆಡುಕುಗಳನ್ನು ನಿರ್ಮೂಲನೆ ಮಾಡುವುದು ಶಿಕ್ಷಣದ ಉದ್ದೇಶವಾಗಬೇಕು. ಅಂಕಗಳು ಶಿಕ್ಷಣ ಅಳೆಯುವ ಮಾನದಂಡವಲ್ಲ, ವ್ಯಕ್ತಿತ್ವ ನಿರ್ಮಾಣ ಮಾಡುವ ಹಾಗೂ ನೈತಿಕ ಮಾನವೀಯತೆಯ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳುವುದರ ಮೂಲಕ ವಿಶ್ವ ಮಾನವ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು ಎಂದು ಕರೆ ಕೊಟ್ಟರು. ಈ ಸಂದರ್ಭದಲ್ಲಿ ಜಮಾಯತ್ ಇಸ್ಲಾಮಿ ಹಿಂದ್ ಸ್ಥಾನೀಯ ಅಧ್ಯಕ್ಷರಾದ ಸೈಯದ್ ಅಹಮದ್ ಕೊತ್ವಾಲ್, ವಲಯ ಸಂಚಾಲಕರಾದ ಮೆಹಬೂಬ್ ಆಲಂ ಬಡಗನ್ ಹಾಗೂ ಎಸ್ಐಒ ಸ್ಥಾನೀಯ ಅಧ್ಯಕ್ಷರಾದ ಆಸಿಫ್ ಹುಣಚಗಿ, ಎಸ್ಐಒ ಸದಸ್ಯರು, ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿಗಳು, ಪೋಷಕರು ಉಪಸ್ಥಿತರು ಇದ್ದರು. ಬ್ಯೂರೋ ರಿಪೋರ್ಟ್ ಮೊಹಮ್ಮದ್ ತಲಹಾ, ಟಿವಿ9 ಕನ್ನಡ ನ್ಯೂಸ್, ಬಾಗಲಕೋಟೆ. ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಇಲ್ಲೇನು ವಿದ್ಯಾರ್ಥಿಗಳು ತಾವು ಕೂಡ ಇದೇ ಸ್ವಭಾವವನ್ನು ಬೆಳೆಸ್ಕೊಂಡು ಹೋಗಬೇಕು. ಎಲ್ಲ ಬಡ ವಿದ್ಯಾರ್ಥಿಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರ ಕಷ್ಟ ಕಾಲದಲ್ಲಿ ಸಹಾಯವನ್ನು ಮಾಡುವಂಥ ಶಕ್ತಿಯನ್ನು ಪಡ್ಕೋಬೇಕು ಅನ್ನೋದು ಮುಖ್ಯ. ಅದರ ಜೊತೆಗೆ ಸಹಾಯವನ್ನು ಮಾಡುವಂಥ ಮನಸ್ಸನ್ನು ಹೊಂದಬೇಕು ಅನ್ನೋದು ಭಾಳ ಮುಖ್ಯ. ಎಷ್ಟು ಮಂದಿಗೆ ಶಕ್ತಿ ಐತಿ ಅವರ ಮನಸ್ಸು ಏನಿದೆ, ಭಾಳ ಮಂದಿ ಶಕ್ತಿ ಐತಿ, ಅವ್ರ ಮನಸ್ಸು ಕೆಲವೇ ಜನರಿಗೆ ಐತಿ. ಅದಕ್ಕೆ ಯಾವ ಮನಸ್ಸನ್ನು ಹೊಂದಿರ್ತಾರೋ ಅವರು ವಿಶಾಲವಾಗಿ ಅವ್ರ ವ್ಯಕ್ತಿತ್ವ ಇಡೀ ದೇಶ ತುಂಬ, ಸಮಾಜ ತುಂಬ ಬೆಳೆದೈತಿ. ಅವರು ಸಮಾಜದಲ್ಲಿ ಜನರ ಮನಸ್ಸನ್ನು ಉಳಿತಾರೆ. ಅದಕ್ಕಾಗಿ ಇವತ್ತು ಆ ಒಂದು ವಿದ್ಯಾರ್ಥಿಗಳೇನೈತಲ್ಲ, ಇಂಥ ಮನೋಭಾವನೆಯನ್ನು ಹೊಂದಬೇಕು. ಮತ್ತು ಏನು ವಿದ್ಯಾರ್ಥಿಗಳು ಹೆಚ್ಚು ಮಾರ್ಕ್ಸ್ ತೊಗೊಂಡು ನೀವು ಪಾಸಾಗಿರಿ, ಅದನ್ನು ಇದೇ ರೀತಿಯಾದಂಥ ಅಭ್ಯಾಸವನ್ನು ಮುಂದುವರಿಸ್ರಿ. ಮತ್ತು ನಿಮಗೊಂದು ಗುರಿ ಇರಲಿ, ಸ್ಪಷ್ಟವಾದಂಥ ಗುರಿ ಇರಲಿ. MBQT ಒಳಗೆ ಇರಬೇಡ್ರಿ, ಅದನ್ನು ಮಾಡಲಿ, ಇದನ್ನು ಮಾಡಿ, SSLC ಪಾಸ್ ಆಯ್ತು, ಸೈನ್ಸ್ ಮಾಡಲಿ, ಕಾಮರ್ಸ್ ಮಾಡಲಿ, ಸೈನ್ಸ್ ಮಾಡಲಿ, ಕಾಮರ್ಸ್ ಮಾಡಲಿ,